ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿಯ ಅಗಲಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ತಡೆಗೋಡೆಯು ಗಾಳಿ ಮಳೆಯಿಂದಾಗಿ ಆಲದ ಮರದ ಕೊಂಬೆ ಮುರಿದು ಬಿದ್ದ ಪರಿಣಾಮ ಸುಮಾರು 6 ಅಡಿಗಳಷ್ಟು ಶಿಥಿಲಗೊಂಡಿತ್ತು. ಆದರೆ ಚೆನ್ನಾಗಿಯೇ ಇದ್ದ ಸುಮಾರು 100 ಅಡಿಗಳಷ್ಟು ವಿಸ್ತೀರ್ಣದ ತಡೆಗೋಡೆಯನ್ನು ತ್ಯಾಗಟೂರು ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ನರೇಗಾ ಕಾಮಗಾರಿಯ ಹಣದ ಆಸೆಗೆ ಬೇಕಾಗಿಯೇ ಧ್ವಂಸಗೊಳಿಸಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂಬಂಧ ಸ್ಥಳೀಯ ಮುಖಂಡ ಶ್ರೀನಿವಾಸ್ ಮಾತನಾಡಿ, ಶಾಲೆಯ ತಡೆಗೋಡೆಯು ಉತ್ತಮ ಗುಣಮಟ್ಟದಲ್ಲಿದ್ದು ಮಳೆ ಗಾಳಿಗೆ ಆಲದ ಮರದ ಕೊಂಬೆಯು ಬಿದ್ದ ಪರಿಣಾಮ 5 ರಿಂದ 10 ಅಡಿ ಶಿಥಿಲಗೊಂಡಿತ್ತು. ಇದನ್ನು ಸಾವಿರಾರು ರೂಪಾಯಿ ವೆಚ್ಚದಲ್ಲಿಯೇ ನಿರ್ಮಾಣ ಮಾಡಬಹುದಿತ್ತು. ಆದರೆ ಅಧಿಕಾರಿಗಳು ನರೇಗಾ ಕಾಮಗಾರಿಯ ಕಮಿಷನ್ ಆಸೆಗಾಗಿ ಇಂತಹ ಕೆಲಸ ಮಾಡುವ ಮೂಲಕ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲು ಮಾಡಿದ್ದಾರೆ ಅಂತ ತೀವ್ರ ಕಿಡಿಕಾರಿದರು. ಇದೇ ಥರ ಚೆನ್ನಾಗಿದ್ದನ್ನು ಏಕಾಏಕಿ ಹೆಚ್ಚು ಕಡೆ 100 ಮೀಟ್ರ್ ಐತೆ ಕಿತ್ತಾಕವ್ರೆ. ಜಿಲ್ಲಾ ಪಂಚಾಯತಿ ನಾವು ಫೋನ್ ಮಾಡಿ ಏನೋ ಶಿಥಿಲವಾಗೈತೆ ಏನೋ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅಂತೆಲ್ಲ ಕೇಳಿದ್ವಿ. ಇಲ್ಲ ಸರ್, ನಮಗೇನು ಅರ್ಜಿ ಬಂದಿಲ್ಲ, ನಾವೇನು ಕೊಟ್ಟಿಲ್ಲ ಅಂದರು. ಇದು ನಮ್ಮ ಪಂಚಾಯತಿ ವ್ಯವಸ್ಥೆಯ ದುರಾಡಳಿತ. ಯಾರನ್ನೇ ಕೇಳಂಗಿಲ್ಲ, ಗ್ರಾಮಸ್ಥರ ಗಮನಕ್ಕೆ ಬಂದಿಲ್ಲ, ಇವ್ರು ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಕಾರ್ಯದರ್ಶಿ ಈಗ ಏನೇ ಆದರೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಹೊಣೆಗಾರದಕ್ಕೆ. ಅಧ್ಯಕ್ಷರು ರಾಜಕೀಯ ಮಾಡ್ತಾರೆ, ಅಧಿಕಾರಿಗಳು ಅಧಿಕಾರ ಮಾಡಬೇಕು. ಅಧ್ಯಕ್ಷರು ಮೆಂಬರು ರಾಜಕೀಯ ಮಾಡೋಕ್ಕೆ ತಾನೆ. ಇವರು ಅಧಿಕಾರ ಕಾನೂನು ತಿಳುವಳಿಕೆ ಕೇಳಬೇಕಾರೋದು ಅಧಿಕಾರಿಗಳು. ಇದಕ್ಕೆ ಪಿ ಡಿ ಒನೇ ಹೊಣೆಗಾರ ಆಗ್ತಾನೆ. ಹಂಗಾಗಿ ಇದಕ್ಕೆ ಸಂಪೂರ್ಣ ಹೊಣೆಗಾರರು ಪಿ ಡಿ ಒನ ಆಗ್ತಾರೆ. ಹಂಗಾಗಿ ಅವ್ರು ಸ್ವಂತ ದುಡ್ಡಿಂದ ಇದನ್ನು ಕಾಂಪೌಂಡ್ ಕಟ್ಟಿಸ್ಬಿಡ್ಬೇಕು ಅವರು. ಇಲ್ಲೊಂದು ಮರ ಇತ್ತು, ಮರ ಏನೋ ಕೊಂಬೆನ ಮುರ್ಕೊಂಡು ಒಂದು 2-3 ಕಲ್ಲು ಕಿತ್ತೋಗಿದ್ದು. ಅದನ್ನು ಅಷ್ಟು ರಿಪೇರಿ ಮಾಡಿಸ್ಬೋದಾಯಿತು. ವರ್ಗ ಒಂದೊಂದು 5,000 ಹಾಕಿರ್ ಮುರಿದೋಗೋದು. ಅದಕ್ಕೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಂಥ ಅವಶ್ಯಕತೆ ಏನಿತ್ತು ಇವ್ರಿಗೆ. ಬಟ್ ನಮ್ಮ ಗಮನಕ್ಕೆ ಬಂದಂಗೆ ಇದು ತಪ್ಪು. ನಾನು ಸಾರ್ವಜನಿಕನಾಗಿ ನಂದಿಷ್ಟು ಹೇಳ್ಬೋದು. ನಾವು ಇವಾಗ ದೂರು ಕೊಟ್ಟು ಬಂದ್ವಿ ಪಿ ಡಿ ಒ ವಿರುದ್ಧ. ಅವ್ರೇನು ಕ್ರಮ ತಗೊಂತಾರೆ ನೋಡ್ಬೇಕು. ಮಾಡ್ಬೋದಿತ್ತು ಅಂತ ಮಾಡಲಾರ್ದಲ್ಲಿ ಇಂಥವೆಲ್ಲ ಯಾಕೆ ಚೆನ್ನಾಗಿದ್ದನ್ನೆಲ್ಲ ಹಾಳು ಮಾಡಿ ಭ್ರಷ್ಟಾಚಾರನೇ ಇದಕ್ಕೆಲ್ಲ ಕಾರಣ. ಇದೊಂದು ಡ್ಯಾಮೇಜ್ ಆಯ್ತು. ಕಮಿಷನ್ ಆಸೆಗೆ 100% ಅದೇ ಇರಬೇಕು. ಇನ್ನು ತಿನ್ನಕ್ಕೆ ಚೆನ್ನಾಗಿರೋದನ್ನ ಯಾಕೆ ಕಿತ್ತಾಕ್ತಾರೆ? ಇದಕ್ಕೆ ಇವನು ಸಪೋರ್ಟ್ ಅವರ, ಸಿ ಎಸ್ ಸಪೋರ್ಟ್ ಅವರ, ಎಲ್ಲರಿಗೂ ಪಾಲಾಗುತ್ತೆ, ಅದು ನಮಗೆ ಗೊತ್ತಿಲ್ಲ. ಚೆನ್ನಾಗಿ ಕಿತ್ತಾಕವ್ರೆ. ಅದು ಸಿ ಎಸ್ ಕಂಪ್ಲೇಂಟ್ ಕೊಟ್ಟಿದೆ, ಅವ್ರು ಏನು ಮಾಡ್ತಾರೆ ನೋಡ್ಬೋದು. ಸ್ಥಳೀಯ ನಿವಾಸಿ ಆನಂದ್ ಮಾತನಾಡಿ, ಶಾಲಾ ತಡೆಗೋಡೆಯು ಉತ್ತಮ ಗುಣಮಟ್ಟದಲ್ಲಿತ್ತು. ತಡೆಗೋಡೆ ನವೀಕರಣಗೊಳಿಸುವ ಅವಶ್ಯಕತೆ ಸದ್ಯಕ್ಕೆ ಇರಲಿಲ್ಲ. ಕಾಮಗಾರಿಯ ಹಣವನ್ನು ಶಾಲಾ ಊಟದ ಕೊಠಡಿಯ ಅಭಿವೃದ್ಧಿಗೆ ಹಾಗೂ ಶಾಲೆಯ ಕ್ರೀಡಾಂಗಣ ಹಾಗೂ ಶಾಲೆಯ ದುರಸ್ತಿಗೆ ಬಳಸಬಹುದಾಗಿತ್ತು. ಶಾಲೆಯನ್ನು ಆಧುನೀಕರಣಗೊಳಿಸದೆ ಶಾಲೆಯ ತಡೆಗೋಡೆಯನ್ನು ವಿನಾಕಾರಣ ಕೆಡವಿ ಸರ್ಕಾರಿ ಹಣ ದುರುಪಯೋಗ ಮಾಡ್ತಿದ್ದಾರೆ ಅಂತ ಆರೋಪಿಸಿದರು. ಇದೊಂದು ಮರ ಇತ್ತು, ಸಾವು ಮರ. ಇಲ್ಲಿಂದ ಮಳೆಗಾಳಿಗೆ ಬಿಟ್ಟು ಡ್ಯಾಮೇಜ್ ಆಯ್ತು. ಇದೊಂದು ಡ್ಯಾಮೇಜ್ ಆಯಿತು. ಅಲ್ಲಿಂದ ಅಂತ ಚೆನ್ನಾಗಿದೆ ಸರ್. ಬಿಟ್ಟರೆ ಈ ಕಿತ್ತಾಕಿರೋ ಬರ್ತಾವೆ, ನಮಗೆ ಗೊತ್ತಿಲ್ಲ. ಕಿತ್ತಾಕಿ ಅವರೇ ಮಾಡ್ಬೇಕು. ಚೆನ್ನಾಗಿದ್ದು ಕಿತ್ತಾಕಿದ್ದೀರ ಅಂತ ಹೇಳ್ತಿದ್ದೀನಿ. ಹೌದು ಸರ್, ಅಲ್ಲಿಂದ ಚೆನ್ನಾಗಿತ್ತು. ಇಲ್ಲಿ ಮಾತ್ರ ಡ್ಯಾಮೇಜ್ ಆಯಿತು. ಇಲ್ಲಿ ಒಂದು ಆದ ಮರ ಇತ್ತು, ಒಂದು ಮಳೆಗಾಳಿ ಬಿತ್ತು ಡ್ಯಾಮೇಜ್ ಆಯಿತು. ಇಷ್ಟು ಮಾತ್ರ ಅದನ್ನು ಮಾಡಿಸ್ತಾರೆ. ಡ್ಯಾಮೇಜ್ ಆದ್ರೆ ಸರ್ ಮಾಡುತ್ತಾರೆ. ಯಾವ ಉದ್ದೇಶಕ್ಕೆ ಕಿತ್ತಾಕಿದ್ರೆ ಅಂತ ಗೊತ್ತಿಲ್ಲ ಸರ್. ಅದು ಗೊತ್ತಿಲ್ಲ. ಮತ್ತು ಊಟ ಮಾಡೋದೈತೆ ಸರ್. ಅದು ಸುಣ್ಣಿಲ್ಲ, ಬಣ್ಣಿಲ್ಲ. ಅದು ಎಷ್ಟು ಒಂದು 3-4% ಹಂಗೆ ಆಗಿರಬೇಕು. ಅದು ರೆಡಿ ಮಾಡಿದ್ರು. ಇದನ್ನು ಮಾತ್ರ ಕಿತ್ತಾಕಿದ್ದಾರೆ. ಇನ್ನೊಂದು 10 ಮೀಟ್ರ್ ರೆಡಿ ಮಾಡ್ಕೋಬೋದಾಯ್ತು ಅಷ್ಟೇ. ಅಲ್ಲಿಂದ ಅದು ಕಾಂಪೌಂಡ್ ಸೂಪರಾಗಿತ್ತು. ಅದಕ್ಕೂ ಮಕ್ಕಳು ಹೋಗೋಣ ಊಟ ಮಾಡೋದನ್ನೆಲ್ಲ ರೆಡಿ ಮಾಡಿದ್ರು ಆಗುತ್ತೆ. ಅವೆಲ್ಲ ಮಾಡಲ್ಲ ಒಟ್ಟಾರೆ. ಇನ್ನು ಈ ವೇಳೆ ಕುಮಾರ್, ನಿರ್ವಣೆಯ ನಟರಾಜು, ಶಿವಣ್ಣ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು.